ವರ್ಷದಿಂದ ಈ ನಗರಸಭೆಯವರು ಅವಾಗ 2-3 ವರ್ಷಕ್ಕೊಂದ್ಸರಿ ಬರ್ತಾರೆ. ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಮತ್ತು ಕಮಿಷನರ್ಗೂ ನಾವು ಕೊಟ್ಟಿದ್ದೀವಿ, ಅವ್ರಿಗೆ ಆರ್ಡರ್ ಕಾಪಿ ಅವಾಗ ಆಗಿರೋದು, ಡಿಸಿಗೂ ನಾವು ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಅವಾಗ ಹೋಗ್ಬಿಡ್ತಾರೆ. ಮತ್ತೆ ಈಗ ಬಂದು ಅವರು ನಮ್ಮ ಅಂಗಡಿಗಳಿಗೆ ಬೀಗ ಹಾಕ್ತಾ ಇದ್ದಾರೆ. ಅಂಗಡಿಗಳಿಗೆ ಬೀಗ ಹಾಕೋ ಅಧಿಕಾರ ಅವ್ರಿಗೇನಿದೆ? ಯಾರಪ್ಪಂದ ಅಂಗಡಿ ಅವರಪ್ಪಂದ ಅಂಗಡಿ ಅವ್ರು ಬೀಗ ಹಾಕ್ತಾರೆ. ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ, ಕಂದಾಯ ಕಟ್ತಾ ಇಲ್ವಾ? ಕಂದಾಯ ಜೊತೆಗೆ ಈಗ ನಗರಸಭೆ ಕ್ಲೀನ್ ಮಾಡೋದು, ಅದು ಬೇರೆ ಬೇರೆ ಚಾರ್ಜ್ಗಳನ್ನೆಲ್ಲ ಸೇರಿಸಿದ್ದಾರೆ. ಅದನ್ನೆಲ್ಲ ತಗೊಂಡು ಮತ್ತೆ ನಮಗೆ ಇದು ಅನ್ವಯಿಸೋ ಹೈಕೋರ್ಟಿಂದ ನಮಗೆ 30/10/23 ನಮಗೆ ಕೊಟ್ಟಿದ್ದಾರೆ. ಜ್ಯುವೆಲ್ರಿ ಗಿರ್ವಿ ಅಂಗಡಿನವರಿಗೆ ಇದು ಅನ್ವಯಿಸೋದಿಲ್ಲ ಅಂತ. ಟ್ರೇಡ್ ಲೈಸೆನ್ಸ್ ಅಂದ್ರೆ ಇದು ಆಚಾರಿಗಳಿಗೆ ಅನ್ವಯಿಸ್ತದೆ. ಆಸಿಡ್ ಕೆಲಸ ಮಾಡ್ತಾರೆ, ಇಲ್ಲ ಬೇಕರಿ ಅವರು ಮಾಡ್ತಾರೆ, ಬೇರೆ ಬೇರೆ ವ್ಯಾಪಾರ ಮಾಡೋವರಿಗೆ ಯಾರು ಕಸಾನ ಇದು ಮಾಡ್ತಾರೋ ಅವ್ರಿಗೆ ಅನ್ವಯಿಸ್ತದೆ. ನಮ್ಮ ಗಿರ್ವಿ ಅಂಗಡಿ, ಜ್ಯುವೆಲ್ರಿ ಅಂಗಡಿ ಅವ್ರಿಗೆ ನಮ್ಗೆ ಏನಂತ ವಿಮೋಚನೆ ಮಾಡುವಂಥ ನಗರಸಭೆಗೆ ತೊಂದರೆ ಕೊಡುವಂಥ ಯಾವುದೇ ಇರೋದಿಲ್ಲ. ಅದರಿಂದ ಇದನ್ನ ಮುಂದೆ ಗಮನಿಸಿ ಇದನ್ನ ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಅವರು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಮತ್ತು ಇದನ್ನು ಈ ಮನವಿ ಪತ್ರನ DC ಅವ್ರಿಗೂ ಕೊಡ್ತೀವಿ. ಇದನ್ನ ಪರಿಶೀಲನೆ ಮಾಡಿ ಇದು ಪದೇ ಆಗ್ತಾ ಇರೋ ತೊಂದರೆನ ನಮಗೆ ನಿವಾರಣೆ ಮಾಡಬೇಕು ಅಂತ ಅವ್ರನ್ನ ನಾವು ಮನವಿ ಮಾಡ್ತಾ ಇದ್ದೀವಿ. ವೆಬ್ಸೈಟ್ ನಲ್ಲಿ ಇದೆ, ಇದು ಕೋರ್ಟ್ ಏನಿದು ವೆಬ್ಸೈಟ್ ಓಪನ್ ಮಾಡಿ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು, ಅವ್ರು ಓಪನ್ ಮಾಡಿ ನೋಡ್ಕೋಬಹುದಲ್ಲ. ಇವಾಗ ಎಲ್ಲರೂ ಬಾಕಿ ಇರೋದು ಯಾರ್ಯಾರು ಅಂಗಡಿ ಇದೆ ಅವ್ರಿಗೆ ಮಾಡ್ಲಿ. ನಮ್ಗೆ ಹೈಕೋರ್ಟ್ ಇವರೇನು ಇವಾಗ ಆಫೀಸರ್ ಯಾರು ಬಂದಿರೋ ಅವ್ರಿಗೆ ಕೋರ್ಟ್ ಸ್ಟೇ ಆರ್ಡರ್ ನೋಡ್ತಾ ಇದ್ರು. ಅವ್ರೇನಾದ್ರು ಕೋರ್ಟ್ ನಮಗೆ ಸಂಬಂಧ ಇಲ್ಲ, ನಮಗೆ DMK ಇಂದ ಬಂದ್ರೆ ನಾವು ಒಪ್ಪಿಗೆ ಮಾಡ್ತೀವಿ ಅಂದ್ರೆ ಮಾಡಲ್ಲ. ಇವಾಗ ಕೋರ್ಟು DMK ಕಳ್ಸಿರ್ತಾರೆ. ಇವ್ರು DMK ಅಲ್ಲಿ ಫಸ್ಟ್ ನಾವು ತೋರಿಸ್ಮೇಲೆ ಇವ್ರು DMKಗೆ ಕೇಳ್ಬೇಕಾದ್ರೆ ಅವ್ರ ಕರ್ತವ್ಯ, ನಮ್ದಲ್ಲ ಅದು. ಅವ್ರು ಕೇಳಿದಿರಲ್ಲ, ನಾವು ಮಾಡೇ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಡೇಟ್ ಬಂದು 3/11/2023 ಆರ್ಡರ್ ಕೊಟ್ಟಿದ್ದಾರೆ. ಯಾರ್ಯಾರು ಇನ್ಕ್ಲೂಡ್ ಇದೆ, ಯಾರ್ಯಾರು ಇನ್ಕ್ಲೂಡ್ ಇಲ್ಲ ಅಂತ ಇದರಲ್ಲಿ ಓಪನ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಅವ್ರು ಕೇಳ್ತಲ್ಲ ಅಂದ್ರೆ ನಾವು ಇವಾಗ ಏನ್ ಮಾಡೋಕ್ಕಾಗಲ್ಲ. ಚಿನ್ನದ ಅಂಗಡಿಗೂ ಟ್ರೇಡ್ ಲೈಸೆನ್ಸ್ ವ್ಯಾಪ್ತಿಗೆ ಬರಲ್ಲ ಕೊಟ್ಟಿದ್ದಾರೆ. ಚಿನ್ನದ ಅಂಗಡಿ ಮತ್ತೆ ಗಿರ್ವಿ ಅಂಗಡಿ ಎರಡೂ ಬರಲ್ಲ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ತಿರ್ಗಾ ಅವ್ರು ಹೇಳ್ತಾರೆ ಇಲ್ಲ ನೀವು ಅದು ಕೋರ್ಟ್ ನಮಗೆ ಸಂಬಂಧ ಇಲ್ಲ ಅಂತ. ಅದೇ ನಮಗೆ DMK ಇಂದ ಬಂದ್ರೆ ಮಾತ್ರ ನಾವು ಒಪ್ಪುವಂತೆ ಮಾಡ್ತೀವಿ. ನೋಟಿಸ್ ಕೊಟ್ಟಿದ್ದಾರೆ. 3-4 ಅಂಗಡಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿಲ್ಲ. 3-4 ಅಂಗಡಿ ಕೊಟ್ಟಿದ್ದಾರೆ. ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಂದ್ರೆ ನೋಟಿಸ್ ಏನು ಕೊಡಕ್ಕೆ ಸಾಧ್ಯ? ಅದೇ ಅವ್ರಿಗೆ ಹೇಳ್ತಾ ಇದೀವಿ ನಾವು. ಅವ್ರು ಕೊಡೋವಾಗೆ ನಾವು ಹೇಳಿದ್ರಿ, ನೋಟಿಸ್ ಕೊಡೋವಾಗೆ ಹೇಳಿದ್ರಿ ನಾವು ಬರಲ್ಲ, ಇದರಲ್ಲಿ ನಮ್ಗೆ ಎಷ್ಟೇ ಬಂದಿದೆ, ನಾವು ಬರಲ್ಲ ಅಂದ್ರೆ ಇಲ್ಲ ನೋಟಿಸ್ ನೀವು ತಗೊಳ್ಳಿ, ಆಮೇಲೆ ನಾವು ಮಾತಾಡೋಣ ಅಂದ್ಬಿಟ್ಟು ನಮ್ಗೆ ಅವ್ರು 4-5 ಅಂಗಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಬಂದು ಸೀಲ್ ಮಾಡಕ್ ಬಂದ್ರು, ಅಂಗಡಿ ಒಂದಂಗಡಿ ಸೀಲ್ ಮಾಡಿದ್ರು. ತಿರ್ಗಾ ಇವಾಗ ಅಂಗಡಿ ನಾವು ಇದು ಮಾಡಿ ಗಲಾಟೆ ಮಾಡಿದ್ರೆ ಅವರು ತಿರ್ಗಾ ತೆಗ್ಬಿಟ್ಟು ಹೋಗಿದ್ದಾರೆ. ಇವಾಗ ಕಮಿಷನರ್ ಅವರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಬರೋವಷ್ಟು ವೇಟ್ ಮಾಡ್ತಾ ಇದ್ದೀರಿ. ಅವ್ರಿಗೆ ಆಲ್ರೆಡಿ ಒಂದ್ಸತಿ ಇಂಟಿಮೇಷನ್ ಮಾಡಿದ್ದೀರಿ, DCಗೂ ಇಂಟಿಮೇಷನ್ ಮಾಡಿದ್ದೀರಿ, ನಾವು ಬರಲ್ಲ ಅಂದ್ಬಿಟ್ಟು ತಿರ್ಗಾ ಪದೇ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡ ವ್ಯಾಪಾರ ಇಟ್ಕೊಂಡು ಇಷ್ಟು ಟ್ಯಾಕ್ಸ್ ಕಟ್ಬಿಟ್ಟು ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಎಲ್ಲ ಕಟ್ಟಿನೂ ಇವರು ಇಷ್ಟು ಬಾಧೆ ಕೊಡ್ತಾ ಇದ್ದಾರೆ. ಮುಂದೆ ಟ್ಯಾಕ್ಸ್ ಕಟ್ಟೋಕ್ಕೆ ನಮಗೂ ಬಾಧೆ ಆಗುತ್ತೆ, ತಿರ್ಗಾ ಅವ್ರಿಗೆ ಸ್ಯಾಲರಿದಿಲ್ಲ ಬಾಧೆ ಆಗುತ್ತೆ ಸರ್. ನಿಮ್ಮ ಹೆಸರು ಸರ್? ಲಾಲ್ಚಂದ್ ಜೈನ್ ಸರ್. ಇದು